ಸುಳಿ ಸಾಯಕತ್ರ ನಿಲ್ಲಿಸ್ತೈತಿ. ಚುಕ್ಕಿ ರೋಗ, ಬೆಂಕಿ ರೋಗ ಕಬ್ಬಿಗೆ ಬರುಗುಡುದಿಲ್ಲ. ಮತ್ ಇನ್ನಿತರ ಯಾವ ರೋಗಗಳು ಇದ್ರೂ ಅದನ್ನ ಕರ್ಕೋದಿಲ್ಲ. ಲೈನ್ದಾಗ ಬಿಡುವಾಗ ಇದನ್ನ ಸರಿಯಾಗಿ ಅಳಗಾಡಿಸಿ ಬಿಡಬೇಕು. ಯಾಕಂದ್ರೆ ಫಿಲ್ಟರ್ಕ ಇದ ಮೆತ್ಕೋತತ್ರಿ. ಯಾವಾಗ ನೀವು ಬಿಟ್ಟು ಬಳಕ ಫಸ್ಟ್ ಕ್ಲಾಸ್ ನೀವು ಪಕ್ಕಾ ನೀವು ಫಿಲ್ಟರ್ ಹಸನ ಮಾಡ್ಬೇಕ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಸೂಪರ್ ಪವರ್ಫುಲ್ ಆಗೈತಿ. ವಿಡಿಯೋ ಪೂರ್ತಿ ಕೊನೆ ತಕ ನೋಡ್ರಿ, ಏನಾರ ಸ್ವಲ್ಪ ಐಡಿಯಾ ಬರ್ತೈತಿ. ಈಗಂತೂ ನಾವು ರಿಂಗ್ ಬಿಟ್ ಮೆಥಡ್ ಕಬ್ಬ ಹಚ್ಚಿ 1 ತಿಂಗಳಂತೂ ಆಗಿ ಹೋತ್ರಿ. ಇನ್ನು 120 ದಿವಸಕ್ಕೆ 90 ದಿವಸ ಉಳ್ದತ್ರಿ. ಈ 90 ದಿವಸ ಒಳಗೆ ಕಬ್ಬಿನ ಮರಿಗಳ ಸಂಖ್ಯೆ ಒಡ್ಯಾಕ ಚಾಲು ಮಾಡ್ತೈತಿ, ಒಡ್ಯಾಕು ಹತ್ತೈತಿ. ಈ ಮರಿಗಳ ಸಂಖ್ಯೆ ಹೆಚ್ಚು ಮಾಡ್ಕೋಬೇಕು, ಸರಿಯಾಗಿ ಎದ್ದು ಬರಬೇಕು. ಕಾವು ತುಂಬ ಎಲ್ಲ ಮರಿ ಒಡಿಬೇಕಾದ್ರೆ ನಾವು ಏನು ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವ್ಯಾವ ರೋಗಕ್ಕೆ ಏನೇನು ಔಷಧಿ ಮಾಡ್ಕೋಬೇಕು, ಎಲ್ಲ ರೋಗಕ್ಕೆ ಮರಿ ಹೊಡ್ಯಾಕ ಎಲ್ಲದಕ್ಕೂ ಒಂದು ಔಷಧ ಐತ್ರಿ. ಅದು ಔಷಧಿ ಯಾವುದಂದ್ರೆ ನಿಮಗೆ ಕಣ್ಣು ಮುಂದೆ ನಾ ಮಾಡ್ಕೋತ ತೋರಿಸ್ತೇನೆ ರೀ. ಇದನ್ನು ತೋರಿಸೋಕ್ಕಿಂತ ಮೊದಲ ಈಗ ನಮ್ಮ ರಿಂಗ್ ಬಿಟ್ಟು ಕಬ್ಬು ಹೆಂಗೈತಿ ಒಂದು ವಿಸಿಟ್ ಮಾಡೋಣ್ರಿ ಅಂತ ಹೋಗಿ ನಾ ಏನೇನು ಔಷಧಿ ಮಾಡ್ತೇನೆ. ಸುಳಿ ಸಾಯಕತ್ರನೂ ಅದ, ಎಲಿ ಚುಕ್ಕಿ ರೋಗ ಬಂದ್ರೂ ಅದ, ಬೆಂಕಿ ರೋಗ ಬಂದ್ರೂ ಅದ, ಮರಿಗಳ ಸಂಖ್ಯೆ ಹೆಚ್ಚಾಗಬೇಕಂದ್ರೂ ಅದ. ಏನೇ ಇದ್ರೂ ಇದು ಒಂದು ಔಷಧದಿಂದ ನೀವು ನಿಮ್ಮ ಕಬ್ಬಿನಾಗ ಸಾವಯವ ಕೃಷಿ ಒಳಗೆ ಮಾಡ್ಕೋಬಹುದ್ರಿ. ಇನ್ನೊಂದು ವೀಕ್ಷಕರೇ, ನೀವು ರಾಸಾಯನಿಕ ಮಾಡ್ತಿದ್ರೂ ಪರವಾಗಿಲ್ಲ, ಅದರಾಗೂ ಈ ಔಷಧಿ ನಾವು ಮಾಡಬಹುದು. ಯಾಕೆ ಲೇಟ್ ಮಾಡಿದ್ರೆ ಶುರು ಮಾಡೋಣ ಬರ್ರಿ, ಇದನ್ನು ತೋರಿಸ್ಕೋತಾ ನಿಮ್ಗೆ ನಾ ಹೋಗ್ತೇನೆ. ಇಲ್ಲಿ ನೋಡ್ರಿ ರೈತ ಬಾಂಧವರೇ, ಈ ರೀತಿ ರಿಂಗ್ ಬಿಟ್ಟು ಕಬ್ಬು ಐತಿ. ಇದ್ರಾಗ 25 ಗಣಿಕೆ ಹಚ್ಚಿದ ನಿಮಗೂ ಗೊತ್ತೈತಿ. ಮತ್ತು ಇದ್ರಾಗ ಸ್ವಲ್ಪ ನಾಟ್ರಿಕ್ಕಿಲ್ಲ, ಅದನ್ನು ಅಗಿ ತಂದೆಲ್ಲ ಹಚ್ಕೊಂಡು ಫಸ್ಟ್ ಕ್ಲಾಸ್ ಐತ್ರಿ. ಎಲ್ಲ ನಿಮ್ಮ ಕಣ್ಣು ಮುಂದೆ ಐತಿ. ನೀವು ಇದು ಕಂಟಿನ್ಯೂ ಮಾಡ್ತಾ ಇರ್ರಿ. ಇದು 3ನೇ ಭಾಗ, ಮುಂದಿನ ಭಾಗ ಹಿಂದಾಡೆ ನೋಡೋಣ್ರಿ. ಆದರೆ ಈಗ ತೋರಿಸುವಂಥ ಕರ್ತವ್ಯ ನಂದೈತಿ. ಇದ್ರಾಗ ಯಾಕೋ ಸ್ವಲ್ಪ ಕೆಂಪಾಗೋದ, ಸುಳಿ ಸಾಯೋದ ಆಗಾಗ್ತದ್ರಿ. ಅದಕ್ಕೂ ಇದೇ ರಾಮಬಾಣ ಐತಿ. ಇದನ್ನ ನಾ ಔಷಧ ಮಾಡತ್ತನು. ಮತ್ತು ಮರಿಗಳ ಸಂಖ್ಯೆ 90 ದಿವಸ ಒಳಗೆ ಏನು ಒಡಿಬೇಕು, ಎಷ್ಟು ಮರಿ ಬರಬೇಕು ಅನ್ನೋದು ಈ 90 ದಿವಸ ಒಳಗೆ ಆಗ್ತೈತ್ರಿ. 120 ದಿವಸ ಮೇಲೆ ನಮಗೆ ಇದನ್ನೆಲ್ಲ ಏನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಾ ಈ ಔಷಧಿ ಮಾಡತ್ತೀನಿ. ಈಗ ಈ ಔಷಧಿ ನೀವು ಮಾಡೋದನ್ನ ನೋಡ್ಕೊಳ್ರಿ. ಯಾಕೆ ಲೇಟ್ ಮಾಡೋದ ಶುರು ಮಾಡೋಣ ಬರ್ರಿ. ರೈತ ಬಾಂಧವ್ರೆ, ನಾ ಏನೇನು ಮಾಡ್ತನು ಅನ್ನೋದು ಮುಖ್ಯ ಐತ್ರಿ. ಅದನ್ನ ನೀವು ನೋಡ್ಕೋರಿ. ನಿಮ್ಗೆ ಹೇಳ್ಕೋತ ನಾ ಮಾಡ್ತನು. 15 ಲೀಟರ್ ನೀರಿಗೆ 20 ಗ್ರಾಮ್ ಅರಿಶಿನ ಪುಡಿ ರೀ. 20 ಗ್ರಾಮ್ ಅಂದ್ರೆ ಎಟ್ರಿ? ಒಂದು 2 ಚಮಚೆ ಅರಿಶಿನ ಪುಡಿ. 1 2 20 ಗ್ರಾಮ್ ಅರಿಶಿನ ಪುಡಿ ರೀ 15 ಲೀಟರ್ ನೀರಿಗೆ ಮಿಕ್ಸ್ ಮಾಡೋಣ್ರಿ. ಮತ್ತೆ ಈ ರೀತಿ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೊಂಡು 15 ಲೀಟರ್ ನೀರಿಗೆ ಬೆರೆಸುಣ್ರಿ. ಡ್ರಿಚಿಂಗು ಮಾಡ್ಕೋಬಹುದು. ಇದನ್ನ ಸಾಲ ಸ್ಪ್ರೇನು ಮಾಡಬಹುದು. ಮತ್ತೆ ಇದನ್ನ ಡ್ರಿಪ್ದಾಗೂ ಬಿಡಬಹುದು. ಡ್ರಿಪ್ದಾಗ ಬಿಡುವತ್ನಾಗ ಬಿಟ್ಟಾಗ ಒಮ್ಮೆ ನಾವ ಫಿಲ್ಟರ್ ತೊಳಿಬೇಕ್ರಿ. ಇಲ್ಲ ಫಿಲ್ಟರ್ಗೆ ಮೆತ್ತಗೋತೈತಿ. ಭಾಳ ಹುಷಾರದಿಂದ ಮಾಡಬೇಕು. ಇಲ್ಲಂದ್ರೆ ಡ್ರಿಚಿಂಗ್ ಮಾಡೋದ, ಇಲ್ಲಂದ್ರೆ ಸ್ಪ್ರೇ ಮಾಡೋದ್ರಿ. ಯಾಕೆ ಹೇಳಾಕತ್ತಂದ್ರೆ ಇದು ಫಿಲ್ಟರ್ಗೆ ಎಲ್ಲ ಮೆತ್ತತತ್ರಿ. ಅದಕ್ಕೆ ಯಾವಾಗಲೂ ಇದನ್ನ ಮಾಡ್ಕೋತಿರ್ಬೇಕು. ಚಾರ್ಜಿಂಗ್ ಪಂಪ್ದಿಂದ ಹೊಡಿವತ್ನಾಗ ಯಾವಾಗಾರೆ ಅದನ್ನ ಅಳಿಗಾಡ್ಸ್ಕೊತ ಹೊಡಿಬೇಕ್ರಿ. ಇಲ್ಲಂದ್ರೆ ಒಳಗೆ ಮೆತ್ಕೋತತ್ರಿ. ರೈತ ಬಾಂಧವ್ರೆ, ಇದಂತೂ ಆತು. ಇನ್ನೊಮ್ಮೆ ಹೇಳ್ತೇನ್ರಿ ನಿಮ್ಗೆ ನಾನು. 15 ಲೀಟರ್ ನೀರಿಗೆ 2 ಚಮಚೆ ಅರಿಶಿನ ಪುಡಿ ಹಾಕ್ಬೇಕ್ರಿ. 2 ಚಮಚೆ ಅಂದ್ರೆ 20 ಗ್ರಾಮ್ ಆಗ್ತೈತಿ. ನಾವು ಉಪ್ಪಿಟ್ಟು ತಿನ್ನು ಚಮಚೆಲ್ಲ ಹಾಕಿರೋ ನಡಿತೈತ್ರಿ. ಹಾಕಿ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೊಂತ ಸ್ಪ್ರೇ ಮಾಡ್ರೆ ಯಾವ ರೋಗ ಬರೋದಿಲ್ಲ, ಯಾವ ರುಚಿನೂ ಬರೋದಿಲ್ಲ. ನೋಡ್ರಿ, ಚಿಕ್ಕಿ ರೋಗ, ಬೆಂಕಿ ರೋಗ, ಸುಳಿ ಸಾಯುದ ಎಲ್ಲ ಗಾಯಪ ಆಗ್ತೈತ್ರಿ. ನಾವು ಸಾವಯವ ಕೃಷಿ ಒಳಗ ಇದನ್ನ 100% ಮಾಡ್ಕೊಂಡು 100% ರಿಸಲ್ಟ್ ಬರ್ತೈತ್ರಿ. ಕಂಟಿನ್ಯೂ ನೋಡು. ನಾನು ರೈತ ಬಾಂಧವ್ರಿಗೆ ಎಲ್ಲ ಗೊತ್ತೈತಿ. ಇದು 3ನೇ ಭಾಗ ಐತಿ. ಬರ್ರಿ ಹೋಗುನು. ನಾ ಹೆಂಗ ಹೊಡಿತನು ತೋರಿಸ್ತೇನ್ರಿ. ಇದು ಅರಿಶಿನ ಪುಡಿ ಫುಲ್ ಕೆಳಗೆ ಕೊಯ್ಯುವಂಗೆ ಹೊಡಿಬೇಕ್ರಿ. ಈ ರೀತಿ ಸ್ಪ್ರೇ ಎಲ್ಲ ಹತ್ರ ಬೀಳಬೇಕು. ಟ್ರೈ ಮಾಡಕ್ಕೆ ಏನು ಹೋಗೈತ್ರಿ? ಟ್ರೈ ಮಾಡೋದು ಇದೇನ ಕಬ್ಬ ಸುಡುದಲ್ಲ, ಏನು ಕಬ್ಬು ಇದಾಗೋದಿಲ್ಲ. ಕರೆಕ್ಟ್ ಆದ್ರೆ ಯಾವ ರೋಗ ಬರೋದಿಲ್ಲ. ಇಲ್ಲಿ ನೋಡ್ರಿ, ನಾ ಸುಳಿ ಸತ್ತದ್ದ. ಇಲ್ಲಿ ನೋಡ್ರಿ ರೈತ ಬಂದವ್ರೆ, ಇಲ್ಲಿ ಸುಳಿ ಸತ್ತತಿ. ಈ ರೀತಿ ಎಲ್ಲ ಸೋರೋಂಗ್ ಹೊಡಿಬೇಕ್ರೆ. ಎಲ್ಲದ ಡ್ರಿಚಿಂಗ್ ಮಾಡ್ದಂಗ್ರೆ ಫಸ್ಟ್ ಕ್ಲಾಸ್. ಇಲ್ಲಿ ನೋಡ್ರಿ, ಮುಂದಿನ ಸಲ ನಾ ವಿಡಿಯೋ ತೋರಿಸುವಾಗ ಈ ಕಬ್ಬೆಲ್ಲ ಹೆಂಗ್ ಇರ್ತೈತಿ ಮತ್ತೆ ಎಷ್ಟು ಚಂದ ಬೆಳೆದ ಬಂದಿರ್ತೈತಿ ಅನ್ನೋದು ನಿಮಗೆ ಹೇಳ್ತೇನ್ರಿ.
ಇಲ್ಲಿ ಬರ್ರಿ, ಇಲ್ಲಿ ಹೆಂಗೆ ತೋರಿಸ್ತಾ ಇದು ನೋಡ್ರಿ. ಪೂರಾ ಈ ರೀತಿ ಇದ್ರೆ ಈ ರೀತಿ ತೊಯ್ಯುವಂಗ ಕೆಳಗೆ ಇಳಿಬೇಕ್ರ ಬಾಡ್ಡಿಗೆ. ಅಂದ್ರೆ ಕಾವು ತುಂಬತೈತಿ, ಮರಿ ಎಲ್ಲ ಚಂದ ಹೊಡಿದೈತಿ, ಭಾಳ ಚಂದ ಕೆಲಸ ಮಾಡ್ತೈತ್ರಿ ಇದು ಅರಿಶಿನ ಪುಡಿ. ಈ ಅರಿಶಿನ ಪುಡಿ ಮಹತ್ವ ಭಾಳ ದಿನದಿಂದ ಟ್ರೈ ಮಾಡಿ ನನ್ನ ಗೊಂಜಾಳಕ್ಕೆ ಉಪಯೋಗ ಮಾಡಿ ಇದನ್ನ ನಾ ವಿಚಾರ ಮಾಡಿ ಇದನ್ನ ಹೊಡ್ಯಾತನ್ರಿ. ರೋಗಗಳು ಕಮ್ಮಿ ಆಗ್ತಾವ, ಹುಳ ಹುಟ್ಟಿ ಎಲ್ಲ ಹೋಗ್ತಾವು. ಇದೆಲ್ಲ ನೋಡ್ದ, ಇವೆಲ್ಲ ಬೆಂಕಿ ರೋಗ ಆದಂಗ, ಸಿಡಿ ಹೊಡೆದಂಗ, ಚಿಕ್ಕಿ ರೋಗ ಆದಂಗ ಆಗೈತ್ರಿ. ಇದೆಲ್ಲ ಚೇಂಜ್ ಆಗತೈತಿ. ಮುಂದಿನ ವಿಡಿಯೋದಾಗ ನೋಡಕ್ರಿ ಇದನ್ನ ಭಾಗ ಪೋರ್ದಾಗ. ಆಯ್ತ್ರಿ ರೈತ ಬಂದವ್ರಿ, ಬಡಿದೆಲ್ಲ ನೋಡ್ರಲ್ಲ ಈ ರೀತಿ ನಡುವ ಅಳಿಗಾಡ್ಸ್ಬೇಕು ಹಿಂಗ. ಅಂದ್ರೆ ಅದ ರ್ಯಾಗ ಗಟ್ಕೋತೈತಿ, ಒಳಗೆ ಪಿಲ್ಟರ್ ಐತಾರಲ್ಲ ಸಣ್ಣದ, ಅದಕ್ಕೆ ರ್ಯಾಗ ಗಟ್ಕೋತೈತಿ, ಬರೀ ಸೋಚ್ ಕೊಡ್ತೈತಿ, ಪ್ರಾಬ್ಲಮ್ ಆತಿ. ಈ ರೀತಿ ನಡುವ ಅಳಿಗಾಡ್ಸ್ಕೊತ ಕರೆಕ್ಟ್ ಸುಳ್ಯಾಗ ಹೊಡಿಬೇಕ್ರಿ. ಇದೆಲ್ಲ ರೊಕ್ಕ ಇಲ್ಲದ ಕೆಲಸ ರೀ, ರೊಕ್ಕ ಹಾಕಿ ಸಾಕಾಗೈತಿ. ಅದಕ್ಕೆ ಸಾವಯವ ಪದ್ಧತಿ ಒಳಗೆ ಎಲ್ಲ ಟ್ರೈ ಮಾಡಿ ನೋಡತ್ತನ್ರಿ. ನೀವು ನೋಡ್ತಾ ಇರ್ರಿ, ಮುಂದಿನ ಸಲ ನೀವು ಮಾಡ್ಕೊಳಕ್ರಿ. ಇದೆಲ್ಲ ಕಂಪಲ್ಸರಿ ಯಾರು ನೋಡ್ತಿರ್ಲ ಅವ್ರಿಗೆ ಇದ್ರ ಲಾಭ ಐತ್ರಿ. ಆಯ್ತ್ರಿ ರೈತ ಬಂದವ್ರಿ, ಇದನ್ನ ಮೆಣಸಿನ ಗಿಡಕ್ಕೂ ಬಡಿಬಹುದ್ರದ, ಮೆಣಸಿನ ಗಿಡಕ್ಕೂ ಬಡಿಬಹುದು ಈ ರೀತಿ. ಇನ್ನ ಎಲ್ಲ ಹೊಲ ಎಲ್ಲ ಹೊಡೆದು ತೋರಿಸ್ಬೇಕಾದ್ರೆ ನೀವಂತೂ ವಿಡಿಯೋ ನೋಡೋದಲ್ಲ, ಇಟ್ಟ ಸಾಕಾತು. ಈಗೆಲ್ಲ ಮಾಡಿದನ್ರಿ ನಾನು ಭಾಗ 3ದಾಗ. ಇನ್ನು ಭಾಗ 4 ಜರ ಲೇಟ್ ಆಗ್ತೈತಿ. ಯಾವಾಗ ಹಾಕ್ತಾನ ಅದನ್ನ ವಿಡಿಯೋ ನೋಡ್ಕೊಳ್ರಿ ನೀವು. ಇದ್ರ ಮ್ಯಾಲ ಕಬ್ಬ ಯಾವ ರೀತಿ ಬರ್ತೈತಿ ಮತ್ತು ಹೆಂಗ ಏನ ಅನ್ನೋದು ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಮತ್ತು ಇದೆಲ್ಲ ನಿಮ್ಮ ದೋಸ್ತರಿಗೆ ಪಕ್ಕ ಇದು ತಿಳಿಸ್ಬೇಕ್ರಿ. ಇಷ್ಟೆಲ್ಲ ಶ್ರಮಪಟ್ಟು ತ್ರಾಸ ತೊಂದು ನಿಮಗಾಗೆ ಈ ರೀತಿ ವಿಡಿಯೋ ಎಲ್ಲ ಮಾಡಾಕತ್ತೇನ್ರಿ. ಮತ್ತು ಇದರಿಂದ ನಿಮಗೂ ಲಾಭ ಐತಿ. ಇದೆಲ್ಲ ಕ್ಲಿಯರ್ ಆತಂದ್ರೆ ನಾ ಡನ್ ಅಂತ ಕೊಟ್ಟಾಗ ನೀವು ಫಸ್ಟ್ ಕ್ಲಾಸ್ ಇದೆಲ್ಲ ಉಪಯೋಗ ಮಾಡ್ಕೋಬಹುದ್ರಿ. ಅದಕ್ಕೆ ನಾ ಮಾಡುವಂಥ ಕೆಲಸ ನಿಮಗೆ ಫುಲ್ ಇಷ್ಟ ಆಗಿತ್ತಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ, ಗೆಳೆಯರಿಗೆಲ್ಲ ತಿಳಿಸ್ರಿ, ಅವರು ಮಾಡ್ಕೊಳ್ಳಿ, ಶೇರ್ ಮಾಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಹತ್ತಾಕಿದ್ದ ವಿಡಿಯೋ ಎಲ್ಲ ನೋಡ್ರಿ, ಫುಲ್ ರೈತಕ್ಕೆ ಬಗ್ಗೆ ಅದಾವು. ಏನು ತಿಳಿಲಿಲ್ಲ ಅಂದ್ರು ಒಂದು ತಿಳಿಯುವಂಥ ವಿಡಿಯೋಗಳು ನನ್ನ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲಾಗದಾಗ ಅದಾವ್ರಿ. ಆಯ್ತು ವೀಕ್ಷಕರೇ, ಇಷ್ಟ ಇತ್ತು ಇವತ್ತಿನ ವಿಡಿಯೋದಾಗ ಮುಗಿಸೇನಿ. ಮುಂದಿನ ವಿಡಿಯೋದಾಗ ಭೇಟಿ ಆಗುಣ್ರಿ. ವಾಲಿ ವಿಲೇಜ್ ಲೈಫ್ ನೋಡಲು ಮರಿಬೇಡ್ರಿ, ಗೆರೆ ತಿರ್ಸೋದು ಬಿಡಬೇಡ್ರಿ. ಆಯ್ತು ರೈತ ಬಾಂಧವ್ರಿ, ಹೋಗಿ ಬರೋಣ್ರಿ. ಜೈ ಹಿಂದ್.